ಸೈಟ್ ವಿಚಾರವಾಗಿ ಅಥವಾ ಮೂಡಾ ಹಗರಣದ ವಿಚಾರವಾಗಿ ಮತ್ತೊಂದು ಹೋರಾಟಕ್ಕೆ ಈಗ ಬಿಜೆಪಿ ಸಿದ್ಧವಾಗ್ತಾ ಇದೆ. ಮೂಡಾ ಫೈಟ್ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಿದೆ ಬಿಜೆಪಿ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡೋದಕ್ಕೆ ಈಗ ಬಿಜೆಪಿ ಸಿದ್ಧವಾಗ್ತಾ ಇದೆ. ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೇಸರಿ ಪಡೆ ಪ್ರೊಟೆಸ್ಟ್ ಅನ್ನ ಮಾಡುತ್ತೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೋರಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಪಟ್ಟು ಹಿಡಿಯಲಾಗುತ್ತೆ. ಮೂಡಾ ಫೈಟ್ ಮತ್ತೊಂದು ಹೋರಾಟಕ್ಕೆ ಈಗ ರಾಜ್ಯ ಬಿಜೆಪಿ ಸಿದ್ಧವಾಗಿದೆ. ನೋಡಿ, ಮೂಡಾ ಹಗರಣದ ವಿಚಾರವಾಗಿ ಬೆಂಗಳೂರಿನಿಂದ ಮೈಸೂರುವರೆಗೂ ಕೂಡ ಪಾದಯಾತ್ರೆ ಮಾಡಿ ಅಲ್ಲಿ ಸಮಾವೇಶವನ್ನ ಮಾಡಿತ್ತು ಬಿಜೆಪಿ. ಅದು ಒಂದ್ ರೀತಿ ಫಲ ಕೊಟ್ಟಿದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ. ಅದಕ್ಕೆ ಯಶಸ್ಸು ಸಿಕ್ಕಿದೆ. ಇವತ್ತಿನ ತೀರ್ಪನ್ನ ಗಮನಿಸಿದಾಗ ಮತ್ತೊಂದು ಹೋರಾಟಕ್ಕೆ ಈಗ ಬಿಜೆಪಿ ಸಿದ್ಧವಾಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸದ್ಯ ಈಗ ಮತ್ತೊಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ, ಪ್ರೊಟೆಸ್ಟ್ಗೆ ಕರೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ನೀಡಬೇಕು, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಬಿವೈ ವಿಜಯೇಂದ್ರ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಹಂತದ ಪ್ರತಿಭಟನೆಗೆ ಈಗ ಬಿಜೆಪಿ ಸಿದ್ಧವಾಗ್ತಾ ಇದೆ. ರಾಜ್ಯಪಾಲರ ತನಿಖೆ ಆದೇಶಕ್ಕೆ ಮನ್ನಣೆಯನ್ನ ನೀಡಿದೆ ಹೈಕೋರ್ಟ್. ನಾಳೆ ಒಂದು ಕಡೆ ಕಾಂಗ್ರೆಸ್ ನಾಯಕರು ತುರ್ತು ಸಭೆಯನ್ನ ಕರೀತಾ ಇದ್ರೆ, ಇನ್ನೊಂದು ಕಡೆ ರಾಜ್ಯ ಬಿಜೆಪಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ನಡೆಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ರಾಜೀನಾಮೆಯನ್ನ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸ್ತಾವೆ. ಒಂದು ಕಡೆ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ತುರ್ತು ಸಭೆಯನ್ನ ಹಮ್ಮಿಕೊಂಡಿದೆ. ಕಾಂಗ್ರೆಸ್ನ ಶಾಸಕರು, ಸಚಿವರುಗಳು ಅಲ್ಲಿಂದ ಡೆಲ್ಲಿಯಿಂದ ಅಂದ್ರೆ ಹೈಕಮಾಂಡ್ ನಿಂದ ಸುರ್ಜೇವಾಲಾ ಕೂಡ ಬರ್ತಾ ಇದ್ದಾರೆ. ಸೊ ಇಲ್ಲಿ ಒಂದ್ ರೀತಿ ಕಾಂಗ್ರೆಸ್ಗೆ ಈಗ ಎರಡು ರೀತಿಯ ಚಾಲೆಂಜ್. ಒಂದು, ಈ ಬಿಜೆಪಿ ಅಥವಾ ವಿಪಕ್ಷಗಳ ಒಂದು ಹೋರಾಟಕ್ಕೆ ಒಂದು ಕೌಂಟರ್ ಕೊಡಬೇಕು. ಇನ್ನೊಂದು, ರಾಜ್ಯದಲ್ಲಿ ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಬೇಕು. ಇನ್ನೊಂದು, ತಮ್ಮ ಸಚಿವರು ಶಾಸಕರನ್ನೇ ಹಿಡಿದಿಟ್ಟುಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಈಗ ಬಿಜೆಪಿಗೆ ಆಪರೇಷನ್ ಕಮಲ ಬಹಳ ಸುಲಭ ಆಗುತ್ತೆ. ಸಿದ್ದರಾಮಯ್ಯ ಇದ್ದಾಗ ಒಂದು ಹೋಲ್ಡ್ ಇತ್ತು, ಒಂದು ಗಟ್ಟಿತನ ಇತ್ತು, ಸಾಕಷ್ಟು ಜನ ಅವರ ಬೆಂಬಲಿಸುವಂತವರು ಕೂಡ ಇದ್ರು. ಸಿದ್ದರಾಮಯ್ಯನವರ ಮಾತಿಗೆ ಒಂದು ಪಕ್ಷದಲ್ಲಿ ಒಂದು ತೂಕ ಇತ್ತು, ಒಂದು ಹಿಡ್ತಾ ಇತ್ತು ಅವರಿಗೆ. ಆದ್ರೆ ಈಗ ಇನ್ ಕೇಸ್ ಅವರು ರಾಜೀನಾಮೆಯನ್ನ ನೀಡಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಇದೆ. ಯಾವ ರೀತಿ ಕಾಂಗ್ರೆಸ್ ಅನ್ನ ಮುನ್ನಡೆಸ್ಕೊಂಡು ಹೋಗುವಂತ ಅಥವಾ ರಾಜ್ಯನ ಮುನ್ನಡೆಸ್ಕೊಂಡು ಹೋಗುವಂತ ಸಾರಥಿ ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಒಂದ್ ಕಡೆ ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಇನ್ನು ಬಿಜೆಪಿ ನಾಳೆ ಅಲ್ಲ ಪ್ರತಿಭಟನೆ, ಇವತ್ತೇ ಪ್ರತಿಭಟನೆ ಮಾಡುತ್ತೆ ಅಂತ ಕೂಡ ಹೇಳಲಾಗ್ತದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ವಾಟ್ ನೆಕ್ಸ್ಟ್? ಬಿಜೆಪಿಯ ನೆಕ್ಸ್ಟ್ ಸ್ಟೆಪ್ ಏನು? ಖಂಡಿತವಾಗೂ ಸಿಂಧೂರ, ಏನಂದರೆ ಮಲಗಿದ್ದಂತಹ ಬಿಜೆಪಿಗೆ ದೊಡ್ಡ ಮಟ್ಟದ ಬೂಸ್ಟ್ ಟಾನಿಕ್ ಸಿಕ್ಕಿರ್ತಕ್ಕಂಥದ್ದು ಈ ತೀರ್ಪು. ಪ್ರಮುಖವಾಗಿ ಏನು ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ಸಹ ಬಿಜೆಪಿ ನಾಯಕರು ಮಾಡಿದರು. ಅಲ್ಲಿ ಸಹ ಸಾಕಷ್ಟು ಬಿಜೆಪಿ ವಿರುದ್ಧ ಕೆಲವೊಂದಿಷ್ಟು ಅಂದರೆ ಒಳಗಡೆ ಗುಸು ಪಿಸು ಕೇಳಿಬಂದಿತ್ತು. ಯಾಕಂದರೆ ಬಿಜೆಪಿಯಲ್ಲಿ ಹೊಂದಾಣಿಕೆ ಇಲ್ಲ, ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಮಾತು ಸಹ ಕೇಳಿಬಂದಿತ್ತು. ಇದರಿಂದ ಸಾಕಷ್ಟು ನೊಂದು ಹೋಗಿತ್ತು ಬಿಜೆಪಿ. ಆದರೆ ಈ ಹೋರಾಟದ ಮುಖಾಂತರ ಬಿಜೆಪಿಗೆ ಹೊಸ ಟಾನಿಕ್ ಸಿಕ್ಕಿರ್ತಕ್ಕಂಥದ್ದು, ಹೊಸ ಬೂಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಇದನ್ನೇ ಒಂದು ಪ್ರಮುಖವಾಗಿರ್ತಕ್ಕಂಥ ಆಯುಧವನ್ನು ಮಾಡಿಕೊಂಡು ಇದೀಗ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಸಿಎಂ ರಾಜೀನಾಮೆಯನ್ನು ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ಕೋರ್ಟ್ ಏನೇ ತೀರ್ಪು ಕೊಟ್ಟರೂ ಸಹ ತನಿಖೆಯನ್ನು ಎದುರಿಸ್ತೀನಿ, ಮತ್ತೆ ನಾನು ಫೈಟನ್ನು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಸಿಎಂ ಸಿದ್ದರಾಮಯ್ಯನವರು ಅವತ್ತಿಂದನೂ ಸಹ ಹೇಳ್ತಾ ಇದ್ದಾರೆ. ಇವತ್ತು ಸಹ ಅದೇ ಮಾತನ್ನು ಹೇಳ್ತಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಸಹ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು, ಹೈಕಮಾಂಡ್ ಸಹ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಸಿಎಂ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋದು ಬಹುತೇಕ ಡೌಟು. ಆದರೆ ಏನಾದರೂ ಮಾಡಿ ಶತಾಯಗತಾಯವಾಗಿ ಈ ವಿಕೆಟನ್ನು ಪಡಿಲೇಬೇಕಂತ ಹೇಳ್ಬಿಟ್ಟು ಬಿಜೆಪಿ ನಾಯಕರು ಥಿಂಕ್ ಮಾಡಿರ್ತಕ್ಕಂಥದ್ದು. ಆ ಥಿಂಕಿಗೆ ತಂತ್ರವನ್ನು ಈಗ ಬಿಜೆಪಿ ನಾಯಕರು ಸಹ ಉರುಳಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಹೈಕೋರ್ಟ್ನಲ್ಲಿ ತೀರ್ಪು ಬಂದ ತಕ್ಷಣವೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಬಿವೈ ವಿಜಯೇಂದ್ರ ಅವರು ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಿಎಂ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಈ ಕೂಡಲೇ ನೀವು ರೂಪಿಸಬೇಕು ಅಂತ ಹೇಳ್ಬಿಟ್ಟು. ಹೀಗಾಗಿ ಇವತ್ತಿನಿಂದಲೇ ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಬಿಜೆಪಿ ಪ್ರೊಟೆಸ್ಟನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಸಿಎಂ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಮುಖಾಂತರ
ಮುಖಾಂತರ ಸಿಎಂ ಅವರ ಮೇಲೆ ಒತ್ತಡ ಮತ್ತೆ ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡವನ್ನು ಹಾಕುವ ಮುಖಾಂತರ ಸಿಎಂ ಅವರನ್ನ ರಾಜೀನಾಮೆ ಕೊಡುವಂಗೆ ಮಾಡುವಂತಹ ತಂತ್ರವನ್ನು ಬಿಜೆಪಿ ಮಾಡ್ತಾ ಇದೆ. ಹೀಗೆ ನಾಳೆನೂ ಸಹ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೊಂದಿಷ್ಟು ಹಿರಿಯ ನಾಯಕರ ಜೊತೆಗೆ ಸೇರಿಕೊಂಡು ಈಗಾಗಲೇ ಬಿಜೆಪಿ ಕಚೇರಿಯಲ್ಲಿ BO ವಿಜಯೇಂದ್ರ ಅವರು ಕೆಲವೊಂದಿಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದರ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು, ಇದನ್ನು ಯಾವ ರೀತಿ ನಾವು ರೂಪಿಸಬೇಕು, ಇದನ್ನು ಯಾವ ರೀತಿ ಎಂಡಿಂಗ್ಗೆ ತಗೊಳ್ಬೇಕು, ಇದಕ್ಕೆ ಯಾವ ರೀತಿ ಕ್ಲೈಮ್ಯಾಕ್ಸ್ ಅನ್ನು ಕೊಡಬೇಕು. ಒಂದು ಪಕ್ಷ ಸಿಎಂ ಅವರು ತಮ್ಮ ಮೊಂಡುತನವನ್ನು ಬಿಟ್ಟು ರಾಜೀನಾಮೆಯನ್ನು ಕೊಡಲಿಲ್ಲ ಅಂದರೆ ಅದನ್ನು ಆಗ ನಾವು ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಈಗ ಚಿಂತನೆ ಮತ್ತು ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಟ್ಟಿನಲ್ಲಿ ಮಲಗಿದ್ದಂತಹ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರ್ತಕ್ಕಂತಹ ಸೋಲು ಅದನ್ನು ತೀರಿಸ್ಕೋಬೇಕು. ಜೊತೆಗೆ ಆಪರೇಷನ್ ಕಮಲದ ಮುಖಾಂತರ ಮತ್ತೆ ಏನಾದರೂ ಇಂದಿನಿಂದ ಅಧಿಕಾರವನ್ನು ಹಿಡಿಬಹುದು ಅನ್ನೋದ್ರ ಬಗ್ಗೆಯೂ ಸಹ ಬಿಜೆಪಿ ಕೆಲವೊಂದಿಷ್ಟು ನಾಯಕರು ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಒಂದು ಪಕ್ಷ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿದ್ದಾದಲ್ಲಿ ಕೆಲವೊಂದಿಷ್ಟು ಶಾಸಕರು ತಮ್ಮ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಾರೆ. ಆಗ ಅವರನ್ನು ಬಿಜೆಪಿ ಕಡೆ ಎಳ್ಕೊಂಡು ಸರ್ಕಾರವನ್ನು ರಚನೆ ಮಾಡಬಹುದು ಅನ್ನೋದ್ರ ಬಗ್ಗೆಯೂ ಸಹ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಅದು ಬಹಳ ದೂರ ಇರ್ತಕ್ಕಂತಹ ಪ್ರೋಸೆಸ್ಸು. ಆದರೆ ಸದ್ಯಕ್ಕಂತೂ ಸಿಎಂ ರಾಜೀನಾಮೆಯನ್ನು ಕೊಡೋದು ಬಹುತೇಕ ಡೌಟ್ ಅಂತಲೂ ಸಹ ಹೇಳೋಕ್ಕಾಯ್ತೆ. ಹೀಗಾಗಿ ಸಿಎಂ ಅವರ ರಾಜೀನಾಮೆ ಯಾವ ರೀತಿ ತೆಗೆದುಕೊಳ್ಬೇಕು, ಯಾವ ರೀತಿ ಕೊಡಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಂತ್ರಗಾರಿಕೆಯನ್ನು ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟಿಸ್ತಾ ಇದೆ. ಹೈಕೋರ್ಟ್ ಆದೇಶದ ಪ್ರತಿ ಪವರ್ ಟಿವಿಗೆ ಲಭ್ಯ ಆಗಿದೆ. 11 ಸಾರಾಂಶಗಳನ್ನು ಉಲ್ಲೇಖಿಸಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. 197 ಪುಟಗಳ ವಿಸ್ತೃತ ಆದೇಶದ ಪ್ರತಿ ಪವರ್ ಟಿವಿಗೆ ಲಭ್ಯ ಆಗಿದೆ. ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದಂತಹ ರಿಟ್ ಅರ್ಜಿಯನ್ನ ವಜಾಗೊಳಿಸಲಾಯಿತು. ಹೈಕೋರ್ಟ್ ಆದೇಶದ ಪ್ರತಿ ಪವರ್ ಟಿವಿಗೆ ಲಭ್ಯ ಆಗಿದೆ. 197 ಪುಟಗಳ ವಿಸ್ತೃತ ಆದೇಶ, 11 ಸಾರಾಂಶಗಳನ್ನು ಉಲ್ಲೇಖಿಸಿ ಹೈಕೋರ್ಟ್ ಆದೇಶವನ್ನ ನೀಡಿರುವುದು ಈ ಪ್ರತಿ ಪವರ್ ಟಿವಿಗೆ ಸಿಕ್ಕಿದೆ. 197 ಪುಟಗಳ ವಿಸ್ತೃತ ಆದೇಶದ ಪ್ರತಿ ಪವರ್ ಟಿವಿಗೆ ಲಭ್ಯ ಆಗಿದೆ. ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದಂತಹ ರಿಟ್ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ. ನೋಡಿ, ಆದೇಶದ ಪ್ರತಿ ಪವರ್ ಟಿವಿಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ವಿಜುವಲ್ ಗಮನಿಸ್ತಾ ಇದ್ರಿ. ಆದೇಶದ ಪ್ರತಿ ಏನೇನಿದೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ರಿ. ಹೈಕೋರ್ಟ್ ಆದೇಶದ ಪ್ರತಿ ಪವರ್ ಟಿವಿಗೆ ಸಿಕ್ಕಿದೆ. 11 ಸಾರಾಂಶಗಳನ್ನ ಬಹಳ ಪ್ರಮುಖವಾಗಿ ಉಲ್ಲೇಖಿಸಿ ಆದೇಶವನ್ನ ಹೊರಡಿಸಲಾಗಿದೆ. 197 ಪುಟಗಳ ವಿಸ್ತೃತ ಆದೇಶದ ಪ್ರತಿ ಇದು. ಯಾಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾ ಇದ್ದೀನಿ ಅನ್ನೋದಾಗ್ಲಿ, ಅಥವಾ ರಾಜ್ಯಪಾಲರು ನೀಡಿದಂತಹ ರಾಜ್ಯಪಾಲರ ಆದೇಶ ಏನಿತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ರು, ಅದನ್ನ ಯಾಕೆ ಹೈಕೋರ್ಟ್ ಎತ್ತಿ ಹಿಡಿತಾ ಇದೆ, ಏನು ಸಾರಾಂಶಗಳು ಅನ್ನೋದನ್ನ ಉಲ್ಲೇಖಿಸಿ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. 11 ಸಾರಾಂಶಗಳನ್ನ ಉಲ್ಲೇಖಿಸಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. 197 ಪುಟಗಳ ವಿಸ್ತೃತ ಆದೇಶದ ಪ್ರತಿ ಇದು ಪವರ್ ಟಿವಿಗೆ ಸಿಕ್ಕಿರೋದು. ಇದರಲ್ಲಿ ಬಹಳ ಸಂಕ್ಷಿಪ್ತವಾಗಿ ವಿಸ್ತೃತವಾಗಿ ಎಲ್ಲವನ್ನ ಕೂಡ 17A ಏನ್ ಹೇಳುತ್ತೆ, ಜನಪ್ರತಿನಿಧಿಗಳಿಗೆ 17A ಹೇಗೆ ಅನ್ವಯ ಆಗುತ್ತೆ, ಕಂಪ್ಲೀಟ್ ಎಲ್ಲವನ್ನ ಕೂಡ ಆ ಒಂದು ಆದೇಶದ ಪ್ರತಿಯಲ್ಲಿ ವಿವರಿಸಲಾಗಿದೆ. 11 ಸಾರಾಂಶಗಳನ್ನ ಈ ಆದೇಶದ ಪ್ರತಿ ಹೊಂದಿದೆ. ನೋಡಿ, ಒಂದ್ ಕಡೆ ಬಿಜೆಪಿ ಪ್ರತಿಭಟಿಸ್ತಾ ಇದೆ, ಇನ್ನೊಂದು ಕಡೆ ಆದೇಶದ ಪ್ರತಿ ಬಹಳ ವಿಸ್ತೃತವಾಗಿ ಸಿಕ್ಕಿರುವಂತಹ ಆದೇಶದ ಪ್ರತಿ 197 ಪುಟಗಳ ವಿಸ್ತೃತ ಆದೇಶದ ಪ್ರತಿ. ಅದರಲ್ಲಿ ಎಲ್ಲವನ್ನ ಕೂಡ ಬಹಳ ಬ್ರೀಫ್ ಆಗಿ ನ್ಯಾಯಾಧೀಶರು ಆದೇಶದಲ್ಲಿ ನೀಡಿದ್ದಾರೆ. ಸೊ ಒಂದ್ ಕಡೆ ಬಿಜೆಪಿಯ ಪ್ರೊಟೆಸ್ಟ್, ಇನ್ನೊಂದು ಕಡೆ ಕಾಂಗ್ರೆಸ್ನ ತುರ್ತು ಸಭೆಗಳು. ಇದೆಲ್ಲವೂ ಕೂಡ ಪೊಲಿಟಿಕಲ್ ಗೇಮ್ ಚೇಂಜ್ ಆಗುತ್ತಾ, ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ರಾಜಕೀಯ ಬದಲಾವಣೆಗಳಾಗುತ್ತಾ ಗಮನಿಸ್ತಾ ಹೋಗಬೇಕು. ಸೊ ಕಾಂಗ್ರೆಸ್ ಪಾಳ್ಯದಲ್ಲಂತೂ ಕೂಡ ಸಾಕಷ್ಟು ಆತಂಕ ಇರೋದಂತೂ ಸುಳ್ಳಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಇಲ್ವಾ, ನೈತಿಕ ಹೊಣೆಯನ್ನ ಹೊತ್ಕೊಳ್ತಾರಾ, ಇಲ್ಲ ಯಾವ ತಪ್ಪು ಮಾಡಿಲ್ಲ ಅಂತ ಹಾಗೆ ಇರ್ತಾರಾ, ಅಥವಾ ಯಾರಾದ್ರೂ ಮುಂದಿನ ಸಿಎಂ ಯಾರು ಅನ್ನುವಂಥ ಚರ್ಚೆ ಈಗ ಆರಂಭ ಆಗುತ್ತಾ, ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ.